ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಥೆಯ ಶೀರ್ಷಿಕೆ 59 ನಿಮಿಷಗಳ ಪವಾಡ. ಕೇಳೋದಕ್ಕೆ ಒಂಥರ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದರೆ ಇದು ಯಾವುದೋ ಕಟ್ಟುಕಥೆ ಅಲ್ಲ. ಇದು ನಮ್ಮ ಒಂದು ಯೋಚನೆಗೂ ಅದು ನಿಜವಾಗೋದಕ್ಕೂ ಇರೋ ಒಂದು ಅದ್ಭುತ ಸಂಬಂಧದ ಬಗ್ಗೆ ಹೇಳೋ ಒಂದು ನಿಜವಾದ ಅನುಭವ. ಸರಿ, ಹಾಗಿದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ನಮ್ಮ ಮನಸ್ಸಲ್ಲಿ ಹುಟ್ಟಿದ ಒಂದು ಯೋಚನೆ ಅದು ನಿಜವಾಗ್ಲೂ ಒಂದು ವಸ್ತುವಾಗಿ ನಮ್ಮುನ್ನೆ ಬರಕ್ ಸಾಧ್ಯನಾ? ಈ ಕಥೆ ಆ ಸಾಧ್ಯತೆ ನಿಜ ಅನ್ನೋದಕ್ಕೆ ಒಂದು ಸಾಕ್ಷಿ ಇದ್ದಾಗೆ. ಬನ್ನಿ ಹಾಗಾದ್ರೆ ಕಥೆಯೊಳಗೆ ಹೋಗಿ ನೋಡೋಣ. ಈ ಕಥೆ ಶುರುವಾಗೋದೇ ಒಬ್ಬ ಅಜ್ಜಿಯ ಒಂದು ಸಣ್ಣ ಸಮಸ್ಯೆಯಿಂದ. ಬಹುಶಃ ಈ ಥರದ ಸಂದಿಗ್ಧತೆ ನಮ್ಮ ಜೀವನದಲ್ಲೂ ಒಂದಲ್ಲ ಒಂದು ಸಲ ಬಂದಿರುತ್ತೆ. ಇಲ್ಲಿರೋದು ಒಬ್ಬ ಅಜ್ಜಿ. ಅವರ 4 ತಿಂಗಳ ಮೊಮ್ಮಗಳು ಅನ್ನಾಳಿ ಅಂತ ಮೊದಲನೇ ಸಲ ಅವ್ರ ಜೊತೆ ರಾತ್ರಿ ಉಳ್ಕೊಳ್ಳೋಕೆ ಬರ್ತಾ ಇದ್ದಾಳೆ. ಆ ಮಗುವನ್ನ ಮಲಗ್ಸಕ್ಕೆ ಒಂದು ರಾಕಿಂಗ್ ಚೇರ್ ಬೇಕೇ ಬೇಕು. ಆದರೆ ಸಮಸ್ಯೆ ಏನ್ ಗೊತ್ತಾ? ಆ ಚೇರ್ ನಾಳೆನೇ ಬೇಕು, ತಕ್ಷಣಕ್ಕೆ. ಸರಿ, ಏನ್ ಮಾಡೋದು? ಆನ್ಲೈನಲ್ಲಿ ನೋಡಿದ್ರೆ ಒಂದೊಂದು ಸಮಸ್ಯೆನೇ. ಒಂದು ಕಡೆ ರೇಟ್ ಜಾಸ್ತಿ. ಸರಿ, ಅದನ್ನೇ ತಗೊಳ್ಳೋಣ ಅಂದ್ರೆ ಡೆಲಿವರಿಗೆ ವಾರಗಟ್ಲೆ ಆಗುತ್ತೆ. ಅಬ್ಬಬ್ಬಾ, ಅಷ್ಟೆಲ್ಲ ಕಾದ್ಮೇಲೆ ಅದನ್ನ ನಾವೇ ಕೂತು ಅಸೆಂಬಲ್ ಮಾಡಬೇಕೋ? ಆದ್ರೆ ಅಜ್ಜಿಗೆ ಚೇರ್ ಬೇಕಾಗಿದ್ದು ತಕ್ಷಣಕ್ಕೆ. ಎಂಥ ಅಸಹಾಯಕ ಪರಿಸ್ಥಿತಿ ಅಲ್ವಾ? ಯೋಚನೆ ಮಾಡಿ ನೋಡಿ. ಆದ್ರೆ ಕಥೆಯ ಅಸಲಿ ಮಜಾ ಶುರುವಾಗೋದೇ ಇಲ್ಲಿಂದ. ಆ ಅಜ್ಜಿ ಸಮಸ್ಯೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಟು ತನಗೆ ನಿಜವಾಗಿ ಏನು ಬೇಕು ಅನ್ನೋದ್ರ ಮೇಲೆ ಪೂರ್ತಿ ಗಮನ ಕೊಡ್ತಾರೆ. ಹತಾಶೆಗೊಂಡು ಹುಡುಕಾಡೋದನ್ನ ಬಿಟ್ಟು ಅವರು ತುಂಬಾನೇ ಸರಳವಾದ ಆದ್ರೆ ತುಂಬಾ ಪವರ್ಫುಲ್ ಆದ ಒಂದು ಕೆಲಸ ಮಾಡ್ತಾರೆ. ಸುಮ್ನೆ ಒಂದು ಕ್ಷಣ ನಿಲ್ತಾರೆ ಅಷ್ಟೇ. ಆ ಒಂದು ಸಣ್ಣ ವಿರಾಮ ಇಡೀ ಸನ್ನಿವೇಶವನ್ನೇ ಬದಲಾಯಿಸ್ಬಿಡುತ್ತೆ. ಆ ಶಾಂತ ಕ್ಷಣದಲ್ಲಿ ಅವರು ತನಗೆ ಬೇಕಾದ ಚೇರ್ ಹೇಗಿರ್ಬೇಕು ಅಂತ ಮನಸ್ಸಿನಲ್ಲೇ ಸೃಷ್ಟಿ ಮಾಡ್ಕೊಳ್ತಾರೆ. ಇದು ಸುಮ್ಮನೆ ನನಗೊಂದು ಚೇರ್ ಬೇಕು ಅನ್ನೋ ಆಸೆ ಆಗಿರಲಿಲ್ಲ. ಅದೊಂದು ಸ್ಪಷ್ಟವಾದ, ಖಚಿತವಾದ ಚಿತ್ರಣ. ನನ್ನ ಹತ್ರ ಈಗ ಒಂದು ತಿಳಿ ಬಣ್ಣದ ಮರದ ರಾಕಿಂಗ್ ಚೇರ್ ಇದೆ. ಅದಕ್ಕೆ ಬೀಜ್ ಕಲರ್ ಬಟ್ಟೆ ಇದೆ. ಬೆಲೆ $100 ಒಳಗೆ ಇರಬೇಕು ಮತ್ತು ಅದೆಲ್ಲ ಪೂರ್ತಿಯಾಗಿ ಅಸೆಂಬಲ್ ಆಗಿರಬೇಕು. ಅಷ್ಟೇ ಅಲ್ಲ, ಈ ಇಡೀ ಕೆಲಸ 1 ಗಂಟೆಯಲ್ಲಿ ಮುಗ್ದೋಗ್ಬೇಕು. ನೋಡಿ, ಪ್ರತಿಯೊಂದು ಡೀಟೇಲ್ ಕೂಡ ಅವರ ಮನಸ್ಸಲ್ಲಿ ಸ್ಫಟಿಕದಷ್ಟು ಸ್ಪಷ್ಟವಾಗಿತ್ತು. ಅವರು ಮಾಡಿದ್ದನ್ನ ನಾವು ಸರಳವಾದ ಕೆಲವು ಸ್ಟೆಪ್ಸ್ ಆಗಿ ನೋಡ್ಬೋದು. ಮೊದಲನೇದು, ಸುಮ್ಮನೆ ನಿಂತು ತಮ್ಮ ಒಳಗಡೆ ಗಮನಹರಿಸಿದ್ದು. ಎರಡನೇದು, ತಮಗೆ ಬೇಕಾದ ವಸ್ತು ಹೇಗಿರಬೇಕು ಅಂತ ಪ್ರತಿಯೊಂದು ಸಣ್ಣ ಡೀಟೇಲ್ ಸಮೇತ ಕಲ್ಪಿಸ್ಕೊಂಡಿದ್ದು. ಮೂರನೇದು, ಬೆಲೆ ಮತ್ತೆ ಸಮಯದ ಬಗ್ಗೆ ಒಂದು ಲಿಮಿಟ್ ಹಾಕ್ಕೊಂಡಿದ್ದು. ಕೊನೆಯದಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ತಮ್ಮ ಮನಸ್ಸು ಹೇಳಿದ್ದನ್ನ ನಂಬಿ ಅದರಂತೆ ನಡೆದಿದ್ದು. ಸರಿ, ಇಲ್ಲಿಯವರೆಗೂ ನಡೆದಿದ್ದೆಲ್ಲ ಅವರ ಮನಸ್ಸಿನೊಳಗೆ ಅಷ್ಟೇ. ಈಗ ಆ ಯೋಚನೆ ಹೊರಗಿನ ಪ್ರಪಂಚದಲ್ಲಿ ಹೇಗೆ ನಿಜವಾಯಿತು ಅಂತ ನೋಡೋಣ ಬನ್ನಿ. ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ ಶುರುವಾಗೋದೇ ಈಗ. ಮನ್ಸಲ್ಲಿ ಅಸ್ಪಷ್ಟ ಚಿತ್ರ ಮೂಡೋದ ತಕ್ಷಣ ಅವರಿಗೊಂದು ಪ್ರೇರಣೆ ಆಯಿತು. ಜಾಸ್ತಿ ಯೋಚನೆ ಮಾಡದೆ ಕಾರತ್ತಿ, ಯಾವ ಪ್ಲಾನ್ ಕೂಡ ಇಲ್ಲದೆ ಉತ್ತರ ದಿಕ್ಕಿಗಿದ್ದ ಒಂದು ಅಂಗಡಿ ಕಡೆಗೆ ಹೊರಟೇ ಬಿಟ್ರು. ಒಳಮನುಷ್ಯ ಹೇಳಿದ್ದನ್ನು ನಂಬಿ ಹಾಗೇ ಹೊಡೋದಕ್ಕೆ ಒಂದು ಧೈರ್ಯ ಬೇಕಲ್ವಾ? ಈಗ ನೋಡಿ, ಇದು ನಿಜಕ್ಕೂ ಮೈ ಜುಮ್ಮನಿಸುವಂಥ ದೃಶ್ಯ. ಅವರ ಮನ್ಸಲ್ಲಿದ್ದ ಚಿತ್ರಕ್ಕೂ ಅಂಗಡಿಯಲ್ಲಿ ಸಿಕ್ಕಿದ್ದ ವಸ್ತುವಿಗೂ ಹೋಲಿಕೆ ಮಾಡಿ. ತಿಳಿ ಬಣ್ಣದ ಮರದ ರಾಕಿಂಗ್ ಚೇರ್ ಬೇಕು ಅನ್ಕೊಂಡಿದ್ರು, ಅಲ್ಲಿ ಒಂದೇ ಒಂದು ತಿಳಿ ಬಣ್ಣದ ಮರದ ಸ್ಲೈಡರ್ ಇತ್ತು. ಬೀಜ್ ಕಲರ್ ಬಟ್ಟೆ ಅನ್ಕೊಂಡಿದ್ರು, ಹೌದು ಅದೇ ಕಲರ್ ಬಟ್ಟೆ ಇತ್ತು. $100 ಉಂಡಗೆ ಅನ್ಕೊಂಡಿದ್ರು, ಅದು ಸೇಲ್ ಪ್ರೈಸ್ನಲ್ಲಿತ್ತು. ಸಂಪೂರ್ಣವಾಗಿ ಜೋಡಿಸಿದ ಸ್ಥಿತಿಯಲ್ಲಿರಬೇಕು ಅನ್ಕೊಂಡಿದ್ರು, ಹೌದು ಅದು ಒಂದೇ ಒಂದು ಫ್ಲೋರ್ ಮಾಡೆಲ್ ಆಯಿತು, ಪೂರ್ತಿ ಜೋಡಿಸಿತ್ತು. ಯೋಚನೆ ಮಾಡಿ, ಅವ್ರು ಕಣ್ಮುಚ್ಚಿ ಏನ್ ನೋಡಿದ್ರು ಅದು ಕಣ್ಣು ತೆರೆದಾಗ ಅವರ ಮುಂದೆಯೇ ಇತ್ತು. ಮತ್ತು ಇದೆಲ್ಲ ಆಗೋಕೆ ತೆಗೆದುಕೊಂಡ ಸಮಯ ಕೇವಲ 59 ನಿಮಿಷಗಳು. ಅಂದ್ರೆ ಮನಸ್ಸಲ್ಲಿ ಆ ಯೋಚನೆ ಸ್ಪಷ್ಟವಾಗಿ ಬಂದಾಗಿಂದ ಆ ಚೇರ್ ಕಾರಲ್ಲಿ ಇಟ್ಕೊಂಡು ಮನೆಗೆ ವಾಪಸ್ ಬರೋವರೆಗೂ ಆದ ಸಮಯವಿದು. ಕಥೆ ಇಲ್ಲಿಗೆ ಮುಗಿಲಿಲ್ಲ. ಇನ್ನೊಂದು ಸಣ್ಣ ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ, ಆ ಅಂಗಡಿಯವರು ಸಾಮಾನ್ಯವಾಗಿ ಶೋಕೇಸಲ್ಲಿಟ್ಟಿರೋ ಫ್ಲೋರ್ ಮಾಡೆಲ್ಗಳನ್ನ ಮಾರೋಲ್ವಂತೆ. ಆದ್ರೆ ಆ ದಿನ ಅಲ್ಲಿನ ಸೇಲ್ಸ್ ಹುಡುಗಿ ಯಾವುದೇ ಪ್ರಶ್ನೆ ಕೇಳದೆ ತುಂಬಾನೇ ಖುಷಿಯಿಂದ ಅದನ್ನ ಮಾರಿದ್ರು. ಇದು ಈ ಘಟನೆಯನ್ನ ಇನ್ನಷ್ಟು ವಿಶೇಷವಾಗಿಸುತ್ತೆ. ಹಾಗಿದ್ರೆ ನಿಜವಾಗಿ ನಡೆದಿದ್ದೇನು? ಇದನ್ನ ಕೇವಲ ಒಂದು ಲಕ್ಕಿ ಕೋಇನ್ಸಿಡೆನ್ಸ್ ಅಂದ್ರೆ ಕಾಕತಾಳೀಯ ಅಂತ ಕರೆಯೋದಾ? ಅಥವಾ ಮನಸ್ಸಿನ ಶಕ್ತಿಯಿಂದಲೇ ನಡೆದ ಒಂದು ಸೃಷ್ಟಿ ಅಂತ ಹೇಳೋದಾ? ಕೊನೆಗೆ ಆ ಚೇರ್ ಕೇವಲ ಒಂದು ವಸ್ತುವಾಗಿ ಉಳಿಲಿಲ್ಲ. ಮೊಮ್ಮಗಳು ಅನ್ನಾಳ ಜೊತೆಗಿನ ಆ ಮೊದಲ ರಾತ್ರಿ ತುಂಬಾನೇ ಆನಂದವಾಗಿ ಕಳೆಯಿತು. ಇವತ್ತಿಗೂ ಕೂಡ ಆ ರಾಕಿಂಗ್ ಚೇರ್ ಆ ಮನೆಯಲ್ಲಿ ಒಂದು ಸಂತೋಷದ ಸಂಕೇತವಾಗಿ ಉಳಿದುಕೊಂಡಿದೆ. ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಬಹುಶಃ ನಮ್ಮ ಅದೃಷ್ಟವನ್ನ ನಾವೇ ರೂಪಿಸ್ಕೊಳ್ಳೋದಕ್ಕೆ ನಾವು ಪಡೋ ಕಷ್ಟಕ್ಕಿಂತ ನಮ್ಮ ಆಲೋಚನೆಗಳಲ್ಲಿರೋ ಸ್ಪಷ್ಟತೆನೇ ಮುಖ್ಯನಾ? ನಮಗೆ ಏನ್ ಬೇಕು ಅನ್ನೋದನ್ನ ಮೊದಲು ನಮ್ಮ ಮನಸ್ಸಲ್ಲೇ ಸ್ಫಟಿಕದಷ್ಟು ಸ್ಪಷ್ಟವಾಗಿ ಚಿತ್ರಿಸ್ಕೊಂಡ್ರೆ ಅದೇನೇ ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಆಗಿರ್ಬೋದಾ?
ಯೋಚಿಸಿ ನೋಡಿ.